ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಿನ್ನೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ಬಿಜಾಪುರ ಜಿಲ್ಲೆಯ ಮತ್ತು ಬಿಜಾಪುರ ನಗರದ ಬಂಜಾರ ಸಮಾಜದ ಎಲ್ಲ ಮುಖಂಡರುಗಳು ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ನಿನ್ನೆ ಸಂಗನಬಸವ ಎಂಬ ಸ್ವಾಮಿಯವರು ಸರ್ಕಾರಿ ಕಾಲೇಜಿನ ಪ್ರತಿಭಟನೆ ವೇಳೆಯಲ್ಲಿ ಆದರ್ಶ್ ನಗರದ PSI ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಮತ್ತು ಅವರ ಸಿಬ್ಬಂದಿ ಮೇಲೆ ಅವಾಚ್ಯ ಶಬ್ದಗಳನ್ನು ಬೇಯ್ದು ಅವರನ್ನು ನಿಂದಿಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ ಈಗಾಗಲೇ ಅವ್ರ ಮೇಲೆ ಕೇಸ್ ಆಗಿದೆ, ಜೈಲು ಪಾಲಾಗಿದ್ದಾರೆ. ಅವರಿಗೆ ಬಂದ ತಕ್ಷಣ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಈ ಮನೆಯ ಜೊತೆಗೆ ನಾವು ಪೊಲೀಸ್ ಉಪಾಧೀಕ್ಷಕರು ಜಾರಿ ನಿರ್ದೇಶನಾಲಯ ಅವರಿಗೆ ಅಲ್ಲಿನೂ ಸಹ ಕಂಪ್ಲೇಂಟ್ ಮಾಡ್ತೀವಿ. ಅವ್ರ ಮೇಲೆ ಅವರೇನು ಈ ಬಂಜಾರ ಸಮಾಜ ಇವತ್ತೇನು ಬಡ ಸಮಾಜ ಇದೆ, ಈ ಸಮಾಜಕ್ಕೆ ಅನ್ಯಾಯವಾಗಿ ಅವರನ್ನು ಬಡಿದು ಹೊಡೆದು ಅವರನ್ನು ಅವಾಚ್ಯ ಶಬ್ದಗಳಿಂದ ಬೇಯ್ದು ಏನು ನಿಂದಿಸಿದ್ದಾರೆ, ಅವರಿಗೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ಅವ್ರ ಮೇಲೆ ದಾಖಲಿಸಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕಂತೇಳಿ ಎಲ್ಲ ಮುಖಂಡರ ಪರವಾಗಿ ಜಿಲ್ಲೆಯ ಬಂಜಾರ ಸಮಾಜದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಸರ್, ಇವತ್ತು ಅವ್ರ ಮೇಲೆ ಯಾವ ಪ್ರಕರಣ ಹಾಕಿದ್ದಾರೆ ಪೊಲೀಸರು, ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ನಮ್ಗೆ ಗೊತ್ತಾಗಿಲ್ಲ. ಅಲ್ಲ, ನಮಗಂತೂ ಪೇಪರ್ನಾಗ ನೋಡಿ ನಾವು ಅಷ್ಟೇ, ಪೇಪರ್ನಾಗ ಅವರು ಅರೆಸ್ಟ್ ಆಗಿದ್ದಾರೆ, ಆ ಕಂಪ್ಲೇಂಟ್ ಆಗಿದೆ, ಕೇಸ್ ಆಗಿದೆ ಅಂಥೇಳಿ ಬಂದಿದೆ ಅಷ್ಟೇ. ಆದರೆ ಅದನ್ನು ನೋಡಿಕೊಂಡು ಮತ್ತು ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹರಿದಾಡ್ತಾ ಇದೆ. ಪೊಲೀಸರನ್ನು ಹೊಡಿತಾ ಇರೋದು ಮತ್ತು ಅವರ ಸಿಬ್ಬಂದಿಗೆ ಹೊಡಿತಾ ಇರೋದು, ಬೇಯ್ತಾ ಇರೋದು ಹರಿದಾಡ್ತಾ ಇದೆ. ಅದನ್ನು ನೋಡಿ ನಾವೆಲ್ಲರೂ ಭಾಳ ಆಕ್ರೋಶ ಭರಿತರಾಗಿ ಇವತ್ತು ಜಿಲ್ಲಾಧಿಕಾರಿಗೆ ಜಿಲ್ಲೆಯಿಂದ ಬಂಜಾರ ಸಮಾಜ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದು ಯಾವ ಕಾರಣಕ್ಕೆ ಅಂದರೆ ಅವ್ರ ಪ್ರತಿಭಟನೆ ಹೋಗ್ತಾ ಇದ್ರು, ಅವರನ್ನು ಜನರಿಗೆ ಸಾಕಷ್ಟು ಜನರಿಗೆ ಹೋಗ್ತಕ್ಕಂಥ ರಸ್ತೆ ಒಳಗೆ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಪೊಲೀಸ್ ಇಲಾಖೆಯವರು ಒಳ್ಳೆ ಕೆಲಸವನ್ನೇನು ಮಾಡ್ಲಿಕ್ಕೆ ಹೋಗಿದ್ರು, ಅವರನ್ನೇ ಕಪಾಳ ಮೋಕ್ಷ ಮಾಡಿ ಅವರನ್ನು ಬೇದಿದ್ದಾರೆ, ಹೊಡೆದಿದ್ದಾರೆ. ಸರ್, ಇದು ಮೆಡಿಕಲ್ ಕಾಲೇಜ್ ಸರ್ಕಾರಿ ಬಿಜಾಪುರಕ್ಕೆ ಬಂದ ಒಳ್ಳೆ ಕೆಲಸ ಇಲ್ಲ ಅಲ್ಲ, ಅದು ಕಾಲೇಜದ ಐತ್ರಿ. ಅದನ್ನು ಸರ್ಕಾರ ಅದರ ಜನಪ್ರತಿನಿಧಿಗಳು ನಿರ್ಧಾರ ಮಾಡ್ತಾರೆ. ಒಳ್ಳೆಯದು ಏನು ಜನರಿಗೆ ಒಳ್ಳೇದು ಮಾಡಬೇಕು, ಅದ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರು ನಿರ್ಧಾರ ಮಾಡ್ತಾರೆ. ಆದರೆ ಹೋರಾಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ರೀತಿಯಿಂದ ಹೋರಾಟ ಇರಬೇಕು. ಈಗಲೇ ನಮ್ಮ ರಾಜು ಕಣಸಾರಿ ಅವರು ಹೇಳಿದ್ರು, ಒಂದು ಸ್ವಾಮೀಜಿಗಳಾದವರು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಮಾತುಗಳನ್ನು ಆಡಬೇಕು. ಅದನ್ನು ಬೇಯ್ದು ಪೊಲೀಸರನ್ನೇ ಹೊಡಿತಾರೆ, PSIನ ಹೊಡಿತಾರಪ್ಪ ಅಂತಂದ್ರೆ ಇವತ್ತು ಕಾನೂನು ಯಾವ ರೀತಿ ಯಾವ ಮಟ್ಟಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹೊಡಿತಾರಂತಂದ್ರೆ ನಿಮ್ಮದೇನು ಗತಿ ನಾಳೆ. ಹಂಗಾಗಿ ಇವತ್ತು ಏನು ಅವ್ರು ಮಾಡಿದ್ದಾರೆ, ಇವತ್ತೇನು ಹೊಡೆದಿದ್ದಾರೆ, ಅವರ ಮೇಲೆ ಶಿಸ್ತಿನ ಕ್ರಮ ಬಹುತೇಕ ರಾಜು ಕಣಸಾರಿ ಅವ್ರು ಹೇಳ್ದಂಗೆ ಅವ್ರಿಗೆ ಗಡೀಪಾರನೂ ಸಹ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಅದು ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣ ಅಂತೂ ನಾವು ಕೇಸ್ ಕೊಡ್ತೀವಿ. ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಈಗ ನೀವು ದಾಖಲು ಮಾಡ್ತೀವಿ, ಅವರು ಸ್ವತಃ PSI ಅದಾರ, ಅವ್ರ ಲಿಮಿಟ್ದಲ್ಲಿ ಆಗಿರೋ ಘಟನೆ ಇದೆ, ಅವ್ರು ಮಾಡಕ್ಕೆ ಬರುವುದಿಲ್ಲ. ಅಲ್ಲ, ನಾವು ಸಮಾಜಕ್ಕೆ ಬೈದಾರ, ಇವರು ಸಮಾಜಕ್ಕೆ ಬೈದಿದ್ದರಿಂದ ಮತ್ತು ಸಮಾಜದ ಒಬ್ಬ ಮನುಷ್ಯಗೆ ಬೈದಾರ ಹೊಡೆದಾರ ಅಂತಂದ್ರೆ ನಮ್ಗೆ ಎಷ್ಟು ನೋವಾಗಿರಬಾರ್ದು. ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಒಬ್ಬ ಸ್ವಾಮಿಗಳು ಹೊಡೆದಾಗ ಮತ್ತು ಬೈತಾರೆ ಅಂತಂದ್ರೆ ಒಬ್ಬ ಪೊಲೀಸ್ ಇಲಾಖೆಗೆ ಹೊಡಿತಾರಂದ್ರೆ ನಿಮ್ದೇನು ನಾಳೆ. ಹಂಗಾಗಿ ಅದನ್ನು ರಕ್ಷಣೆ ಮಾಡೋರೇ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಭಾಳ ದೊಡ್ಡ ಪ್ರಕರಣವನ್ನು ದಾಖಲೆ ಮಾಡಿ ಅವರಿಗೆ ಗಡೀಪಾರನೂ ಸಹ ಮಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಅರ್ಜುನ್ ರಾಠೋಡ್. ಏನು ಇದು ಸ್ವಾಮಿಗಳು ಮಾಡಿದ ಪ್ರಕರಣಕ್ಕೆ ನಾವು ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಲಿಕ್ಕೆ ನಾವು ಎಲ್ಲ ಬಂಜಾರ ಸಮಾಜದವರು ಬಂದಿದ್ದೇವೆ. ಯಾಕಂದರೆ ಈಗ ನಮ್ಮ ಸಮಾಜಕ್ಕಾಗಲಿ ಉಳಿದ ಸಮಾಜಕ್ಕಾಗಲಿ ಯಾವುದೇ ಸಮಾಜ ಇರಲಿ, ಯಾವುದೇ ಒಬ್ಬ ಬೋಧನೆ ಕೊಡುವಂಥ ಸ್ವಾಮಿ, ಒಳ್ಳೆಯ ಆಚಾರ ವಿಚಾರಗಳು ಹೇಳುವಂಥ ಸ್ವಾಮಿ, ಆ ಸ್ವಾಮಿಗೆ ಆಚಾರ ವಿಚಾರ ಗೊತ್ತಿಲ್ಲ, ಅವನಿಗೆ ಏನು ಮಾಡಬೇಕು ಎಂಬುದಕ್ಕಿಲ್ಲ. ಅಧಿಕಾರಿಯ ಮೇಲೆ, ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸಾರ್ವಜನಿಕದ ಆಚಾರ ವಿಚಾರಗಳು ಎಲ್ಲಿಗೆ ಹೋಯ್ತು ಸ್ವಾಮಿ? ನಾವೇನು ಹೇಳ್ತೀವಂದ್ರೆ ಆ ಒಬ್ಬ ಸ್ವಾಮಿ ಅನ್ಯಾಯ ಮಾಡಿದ್ದಕ್ಕಾಗಿ ಜಿಲ್ಲಾ SP ಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ತನ್ನ ವ್ಯಾಪ್ತಿಯಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು, ಏನು ಕಾನೂನು ಕ್ರಮ ಕೈಗೊಳ್ಳಬೇಕು, ಏನು ಮಾಡಬೇಕು ಎಂಬುದು ಮಾಡಿದ್ದಾರೆ. ಅವರು ಜಿಲ್ಲಾ SP ಅವರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೇಲಿನ ಮೇಲೆ ಇಂಥ ಅನ್ಯಾಯಗಳು
ನಮ್ಮ ಜನರಿಗೆ ಸಂರಕ್ಷಣೆ ಕೊಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಈ ಆಡಳಿತ ಎಲ್ಲಿ ಹೋಯ್ತು? ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೇವೆ. ಯಾಕಂದ್ರೆ ಯಾವುದೂ ತರಹದ ಮುಂದೆ ಅನ್ಯಾಯ ಆಗಬಾರ್ದು. ನಮ್ಮ ಬಂಜಾರ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆ ಆಗಲಿ ರಾಜ್ಯ ಆಗಲಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೆವು. ಯಾಕಂದ್ರೆ ಯಾವುದೇ ತರದಿಂದ ನಮ್ಮ ಸಮಾಜವನ್ನು ಕೀಳುಮಟ್ಟದಿಂದ ಅವರಿಗೆ ಯಾಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅವಂದು ಸೀತಾರಾಮ ಲಮಾಣಿ PSI ಅಂತ ಇದೆ. ಅಂದ್ರೆ ಲಮಾಣಿ ಅಂತ ಇದ್ದಾಗ ಇವ್ರು ಏನ್ ಮಾಡ್ಕೊಳ್ಳೋರು ಅಂತ ಹೇಳಿನೇ ಆ ಸ್ವಾಮೀಜಿ ಅವನ ಮೇಲೆ ಏಟನ್ನು ಹಾಕಿದ್ದಾನೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಯೂನಿಫಾರ್ಮ್ ಇಲ್ಲ, ಅವ್ರದ್ದು ಒಂದು ಡ್ರೆಸ್ ಇದೆ ಅಲ್ಲ, ಇತ್ತದಲ್ರಿ ಅವ್ರದ್ದು ಯೂನಿಫಾರ್ಮ್ ಒಳಗೆ ಇರ್ಲಿಕ್ಕಂದ್ರೂ ಅವ್ರದ್ದು ಇದು ಇತ್ತು, ಬ್ಯಾಚ್ ಇತ್ತು. ಸ್ಟಿಕ್ ಇರ್ಲಾರ್ದೆ ಇವ ಅದಂತ ಹೇಳಿಕ್ ಬರಂಗಿಲ್ಲ ಸಾಹೇಬ್ರೆ. ಅವ್ರದ್ದು ಸ್ಟಿಕ್ ಇದ್ದಾಗ ಎಲ್ಲಾರ್ದು ಬ್ಯಾಚ್ ಇದೆ. ಬ್ಯಾಚ್ ಮೇಲೆ ಇವ PSI, ಇವ ಪೊಲೀಸ್, ಇವ ಸೀತಾರಾಮ್ ಲಮಾಣಿ, ಇವ ಭೀಮು ಲಮಾಣಿ, ಇವ ಗೋಮು ಲಮಾಣಿ ಅಂತ ಇರ್ತದ ಸರ್. ಅವಾಗ ಇವರನ್ನು ಕಂಡು ಇವ್ರೇನ್ ಮಾಡ್ತಾರ, ಈ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಾತಿದವ್ರು ಅಂತ ಹೇಳಿ ಜಾತಿ ನಿಂದನೆ ಮಾಡಿನೇ ಬೇಕತ್ಲೇನೆ ಅವನಿಗೆ ಏಟ ಹೊಡಿದಾನೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತಕ್ಕ ಶಿಕ್ಷೆ ಆದ ನಂತರ ಇವನಿಗೆ ಗಡೀಪಾರ ಆಗಲೇಬೇಕು. ಒಂದ ವೇಳೆ ಗಡೀಪಾರ ಮಾಡದೇ ಇದ್ದರೆ ನಾವು ಜಿಲ್ಲೆಯಾದಂತ ರಾಜ್ಯವಾದಂತ ಹೋರಾಟವನ್ನು ಮಾಡ್ತೀವಿ. ಅವಾಗಿಂದ ಗತ್ಲೆ ನಾವು ಜಾತಿ ಹೋರಾಟ ಮಾಡುವಂತ ಅಂತ ಇಲ್ಲ. ಅವಾಗ ಒಂದು ಟೈಮ್ ಹೋಯ್ತು. ನಮ್ಮ ಸಮಾಜನ್ನು ಇನ್ನು ಅಡವಿಯಲ್ಲಿ ಅಲ್ಲಿ ಇಲ್ಲಿ ಇದ್ರು. ಈಗೆಲ್ಲ ಅವೇರ್ನೆಸ್ ಆಗಿದ್ದೇವೆ, ಹೋರಾಟ ಮಾಡಲಿ ನಾವು ಶಕ್ತರಿದ್ದೇವೆ ಅಂತ ಹೇಳಿ ನಾನು BB ಲಮಾಣಿ, ಕರ್ನಾಟಕ ಪೊಲೀಸ್ ಮಹಾಸಂಘ ಜಿಲ್ಲಾಧ್ಯಕ್ಷ. ತಿಂಗಳಿಂದ ಮೆಡಿಕಲ್ ಕಾಲೇಜ್ ಬಗ್ಗೆ ಹೋರಾಟ ನಡೀತಾ ಇದೆ. ಅದಕ್ಕೆ ನಾವು ಸಪೋರ್ಟ್ ಇದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಸಮಾಜದವರು ಇದ್ದಾರೆ. ಆದರೆ ಹೋರಾಟ ಮಾಡುವಾಗ ಎಲ್ಲರಿಗೂ ಗೊತ್ತಿರುವಂಥದ್ದು ಶಾಂತಿ ಪ್ರತೀಕ ಆಗಿರ್ಬೇಕು, ಯಾರ ಮೇಲೂ ದೌರ್ಜನ್ಯ ಆಗಬಾರ್ದು. ಇವತ್ತಿನ ದಿವಸ ಹೋರಾಟ ಮಾಡುವಾಗ ಅದಕ್ಕೆ ಕಾನೂನಿನ ಒಂದು ಸುವ್ಯವಸ್ಥೆ ಇರುತ್ತೆ. ಕಾನೂನು ಸುವ್ಯವಸ್ಥೆ ಮಾಡುವಂಥ ಅಧಿಕಾರಿಗಳ ಮೇಲೆ, ಅದು ವಿಶೇಷವಾಗಿ ಒಂದು ದಲಿತ ಸಮಾಜದ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡಿರುವಂಥದ್ದು ಖಂಡನೀಯ. ಈ ಸ್ವಾಮೀಜಿಗಳು ತಿಳ್ಕೋಬೇಕು. ಸ್ವಾಮೀಜಿ ಅಂದ್ರೆ ಎಲ್ಲ ಸಮಾಜಕ್ಕೆ ಇವತ್ತಿನ ದಿವಸ ಒಂದು ಸುಸಂಸ್ಕೃತವಾಗಿ ಅವ್ರಿಗೆ ಒಂದು ಏನಪ್ಪಾ ಅಂದ್ರೆ ಸಮಾಜವೇನು, ಇವತ್ತು ನಾವು ಹೆಂಗಿರ್ಬೇಕು, ಸಮಾಜದಲ್ಲಿ ಯಾವ ರೀತಿ ಬಾಳ್ಬೇಕು, ಯುವಕರು ಯಾವ ರೀತಿ ಬೆಳಿಬೇಕು ಅನ್ನೋದು ಕಲಿಸುವಂತ ಒಂದು ಸ್ವಾಮೀಜಿಯವರ ಪ್ರತೀಕ ಅದು. ಇವತ್ತು ಅದೇ ಸ್ವಾಮೀಜಿ ಇವತ್ತಿನ ದಿವಸ ಗೂಂಡಾ ರೀತಿಯಲ್ಲಿ ರೋಡ್ ಮೇಲೆ ಒಬ್ಬ ದಲಿತ ಅಧಿಕಾರಿಗಳನ್ನ ಕಪಾಳ ಮೋಕ್ಷ ಮಾಡಿರುವಂಥದ್ದು ಖಂಡನೀಯ. ನಾವು ಇದನ್ನು ಖಂಡಿಸ್ತೇವೆ. ಬಿಜಾಪುರ ಜಿಲ್ಲಾ ಬಂಜಾರ ಸಮಾಜ ಖಂಡಿಸ್ತೇವೆ. ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರಬೇಕು, ಸ್ವಾಮೀಜಿ ಅಂದ್ರೆ ಶಾಂತಿಯ ಪ್ರತೀಕ. ಇವರು ಸಮಾಜವನ್ನ ಶಾಂತಿಯುತವಾಗಿ ಇವತ್ತಿನ ದಿವಸ ಶಾಂತಿಯ ಇವತ್ತು ರಸ್ತೆಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ಬೇಕು, ಹೊರತಾಗಿ ಗೂಂಡಾಗಳ ಇದು ಆಗುವಂತ ಇವತ್ತಿನ ದಿವಸ ಸ್ವಾಮೀಜಿ ಕಪಾಳ ಮೋಕ್ಷ ಅಧಿಕಾರಿಗಳ ಮೇಲೆ ಮಾಡಿದ್ರ ಅಂದ್ರೆ ಎಷ್ಟೋ ಯುವಕರು ಅಲ್ಲಿ ಇದ್ರು, ಎಷ್ಟೋ ಹಿರಿಯರಿದ್ರು, ಎಷ್ಟೋ ಸಮಾಜದ ವ್ಯಕ್ತಿಗಳಿದ್ರು. ಹೋರಾಟ ಅಂದಮೇಲೆ ಬಿಜಾಪುರ ಜಿಲ್ಲೆಯ ಎಲ್ಲಾ ಸಮಾಜದವರು ಇದ್ರು. ಸ್ವಾಮೀಜಿನೇ ಅಧಿಕಾರಿಗಳ ಮೇಲೆ ಇವತ್ತಿನ ದಿವಸ ಕಪಾಳ ಮೋಕ್ಷ ಮಾಡ್ತಾರಪ್ಪ ಅಂದ್ರೆ ಇವರಿಂದ ಬೇರೆ ಅವ್ರು ಏನ್ ಕಲಿತಾರೆ, ಯುವಕರು ಏನ್ ಕಲಿತಾರೆ? ಬಹುಶಃ ಇವರು ಗೂಂಡಾಗಿರಿ ಮಾಡುವಂತ ಸ್ವಾಮೀಜಿ ಆಗಿದ್ದಾರೆ. ಇವ್ರಿಗೆ ಸ್ವಾಮೀಜಿ ಹೇಳಲಿಕ್ಕೆ ಇವತ್ತಿನ ದಿವಸ ನಮಗ ನಾಚಿಕೆ ಆಗತ್ತೆ. ಇಂಥ ಸ್ವಾಮೀಜಿಗಳು ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕಾಗಿಲ್ಲ. ಈ ಸ್ವಾಮೀಜಿಯನ್ನ ಆದಷ್ಟು ಬೇಗ ಬಿಜಾಪುರ ಜಿಲ್ಲೆಯಿಂದ ಗಡೀಪಾರು ಮಾಡಿ ಬಹುಶಃ ಇವತ್ತಿನ ದಿವಸ ಸಮಾಜಕ್ಕೆ ಶಾಂತಿ ತರುವಂತ ಇವತ್ತಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರು ಒಂದು ಕಪ್ಪು ಚುಕ್ಕೆ ತಂದಿದಾರಪ್ಪ ಅಂದ್ರೆ ಇಂಥವ್ರು ಸ್ವಾಮೀಜಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಸಮಾಜದ ಮುಖಾಂತರ ಹೇಳ್ತೀವಿ ಬಂಧುಗಳೇ.